ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ ನೋಡ್ಲೇಬೇಕಾದಂತ ಸ್ಟೋರಿ ಇದು. ಜಲಸಂಪನ್ಮೂಲ ಇಲಾಖೆಯ ಕಳ್ಳಾಟ ಬಯಲಿಗೆ ಗೆಳಿತಾ ಇದೆ ನಿಮ್ಮ ಟಿವಿ5. ಟಿಬಿ ಡ್ಯಾಂನಲ್ಲಿ ಕೊರತೆ ಇದ್ದರೂ ಕಾರ್ಖಾನೆಗಳಿಗೆ ಭರಪೂರ ನೀರು. ಕಿರ್ಲೋಸ್ಕರ್, ಕಲ್ಯಾಣಿ, ಜಿಂದಾಲ್ ಸೇರಿ 5 ಕಾರ್ಖಾನೆಗಳಿಗೆ ನೀರು ಹೆಂಗ್ ಹೋಗ್ತಿದೆ ಸ್ವಾಮಿ? ನಿಯಮ ಮೀರಿ ಉಕ್ಕಿನ ಕಾರ್ಖಾನೆಗಳಿಗೆ 1-2 ತಿಂಗಳಿಂದಲ್ಲ, ಬರೋಬ್ಬರಿ 9 ತಿಂಗಳಿಂದ ನೀರು ಬಿಡುಗಡೆ ಆಗ್ತಾ ಇದೆ. ಯಾಕೆ ಈ ಕಳ್ಳಾಟ? ಒಂದ್ ಸ್ವಲ್ಪ ಉತ್ತರ ಕೊಡಿ ನೋಡೋಣ. ಟಿಬಿ ಡ್ಯಾಂನಲ್ಲಿ ಕೊರತೆ ಇದೆ, ಜನರಿಗೆ ಸಮಸ್ಯೆ ಆಗತ್ತೆ, ರೈತರಿಗೆ ಸಮಸ್ಯೆ ಆಗತ್ತೆ, ಹಿತವಾಗಿ ಮಿತವಾಗಿ ಬಳಕೆ ಮಾಡ್ಬೇಕಾಗತ್ತೆ. ಹಾಗಿದ್ರೂ ಕೂಡ, ಇದರ ಅರಿವಿದ್ರೂ ಕೂಡ ಕಾರ್ಖಾನೆಗಳಿಗೆ ಈ ಬಂಪರ್ ಆಫರ್ ಯಾಕೆ? ಯಾರು ಶಾಮೀಲಾಗಿದ್ದಾರೆ ಇದರಲ್ಲಿ? ಅಧಿಕಾರಿಗಳು ಶಾಮೀಲಾಗಿದ್ದಾರೋ, ನೀವುಗಳೇ ಶಾಮೀಲಾಗಿದ್ದೀರೋ? ಇಲ್ಲಿ ನೋಡಿ, ಪ್ರತಿಷ್ಠಿತ ಕಂಪನಿಗಳು ಕಿರ್ಲೋಸ್ಕರ್, ಕಲ್ಯಾಣಿ, ಜಿಂದಾಲ್ ಇವ್ರು ಹೇಳ್ದಂಗೆ ನೀವು ಕುಣಿತಾ ಇದ್ದೀರಾ, ಇವ್ರು ಆಡಿಸ್ದಂಗೆ ನೀವು ಆಡ್ತಾ ಇದ್ದೀರಾ. ಹಾಗಿದ್ರೆ ನಿಮಗೆ ರೈತರು, ಜನರು ಇವ್ರಗಳ ಬಗ್ಗೆ ಕಾಳಜಿ ಇಲ್ಲ. ಕಾರ್ಖಾನೆಗಳಿಗೆ ಹೋಗೋ ನೀರು ನಿಯಮ ಮೀರಿ ಹೋಗ್ತಾ ಇದೆ ತಾನೇ? ಇದರ ಅರಿವಿಲ್ವಾ ಸ್ವಾಮಿ ನಿಮ್ಗಳಿಗೆ? ಉಕ್ಕಿನ ಕಾರ್ಖಾನೆಗಳಿಗೆ 9 ತಿಂಗಳಿಂದ ನೀರು ಬಿಡುಗಡೆ ಆಗ್ತಾ ಇದೆ. ಇದನ್ನು ಹೇಳೋರು ಕೇಳೋರು ಯಾರು ಇಲ್ವಾ? ನಿಮ್ ಕಳ್ಳಾಟ ಗೊತ್ತಾಗಲ್ಲ ಅಂತನಾ? ಇಂಚಿಂಚು ಮಾಹಿತಿಯನ್ನ ಬಿಚ್ಚಿಡ್ತಾ ಇದೀವಿ. ಏನೇನು ಕಳ್ಳಾಟ ನಡೀತಾ ಇದೆ, ಇಲಾಖೆಯಲ್ಲಿ ಇದ್ದವ್ರು ಏನೇನು ಮಾಡ್ತಾ ಇದ್ದಾರೆ ಅಂತ. ಯಾವ ಥರದ ಪರಿಸ್ಥಿತಿಯನ್ನ ಎದುರಿಸ್ತೀವಿ ನಾವು? ನೀರಿಲ್ಲ ಅಂತಂದ್ರೆ ಎಷ್ಟು ಸಮಸ್ಯೆ ಆಗತ್ತೆ ಗೊತ್ತಿರೋ ವಿಚಾರ. ಓಕೆನಪ್ಪ, ಡ್ಯಾಮ್ನಲ್ಲಿ ನೀರೆಲ್ಲ ಸರಿ ಇದೆ, ಸರಿ ಸಮಾನವಾಗಿದೆ ಅಂತಂದ್ರೆ ಬಿಡಿ, ಯಾರು ಬೇಡ